ಹನಿಮೂನ್ನಲ್ಲಿ ನರಕ ಅನುಭವಿಸಿದ ನಟಿ. ಫಸ್ಟ್ ನೈಟ್ ದಿನ ಅವರ ಸ್ನೇಹಿತರ ಜೊತೆ ಮಲಗುವುದಕ್ಕೆ ಹೇಳಿದ ನನ್ನ ಗಂಡ. ಯಾವ ಹೆಣ್ಣಿಗೂ ಬರಬಾರದ ಕಷ್ಟ ಎದುರಿಸಿದ ಟಾಪ್ ಹೀರೋಯಿನ್. 10 ವರ್ಷಗಳಿಗೂ ಹೆಚ್ಚು ಕಾಲ ಈ ನರಕ ಯಾತನೆ. 4 ನಟರ ಜೊತೆ ಲಿಂಕ್. ಈಗ ಯಾರ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಕರಿಷ್ಮಾ? ಕರಿಷ್ಮಾ ಕಪೂರ್ ತನ್ನ ಮದುವೆಯ ನಂತರ ನಟನೆಯಿಂದ ವಿರಾಮ ತೆಗೆದುಕೊಂಡ್ರು. ಆದ್ರೆ ಅವರ ಮದುವೆ ಹೆಚ್ಚು ಕಾಲ ಉಳಿದೇ ಇಲ್ಲ ನೋಡಿ. ಸದ್ಯ ನಟಿ ಯಾರೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಗೊತ್ತಾ? ಎಸ್, 90ರ ದಶಕದಲ್ಲಿ ಕರಿಷ್ಮಾ ಕಪೂರ್ ನಟನಾ ಜಗತ್ತಿನಲ್ಲಿ ಅಗ್ರ ಸ್ಥಾನದಲ್ಲಿದ್ರು. ಗೋವಿಂದ, ಶಾರುಖ್ ಖಾನ್ ರಂತಹ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದಾರೆ. ಅವರು ರಾಜಾ ಬಾಬು, ಕೂಲಿ ನಂಬರ್ 1, ನಸೂರಾಲ್ ಮತ್ತು ಜೀತ್ ನಂತಹ ಚಿತ್ರಗಳೊಂದಿಗೆ ಸ್ಟಾರ್ಡಮ್ ಅನ್ನು ಗಳಿಸಿದ್ರು. ಆಮಿರ್ ಖಾನ್ ಜೊತೆಗಿನ ರಾಜಾ ಹಿಂದೂಸ್ತಾನಿ ಮತ್ತು ಶಾರುಖ್ ಖಾನ್ ಜೊತೆಗಿನ ದಿಲ್ ತೋ ಪಾಗಲ್ ಹೈ ಆಕೆಯನ್ನ ಟಾಪ್ ಸ್ಟಾರ್ ನಟರ ಪಟ್ಟಿಯಲ್ಲಿ ಸೇರಿಸಿತು. ಆದರೆ ಟಾಪ್ ನಟರೊಂದಿಗಿನ ಅವರ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ತಿಳಿದಿಲ್ಲ. ಅಜಯ್ ದೇವ್ಗನ್ ಮತ್ತು ಕರಿಷ್ಮಾ ಕಪೂರ್ ಸಂಬಂಧದ ಬಗ್ಗೆ ಮೊದಲು ಚರ್ಚೆ ಮಾಡಲಾಯಿತು. ಜಿಗರ್ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರು. ಜಿಗರ್ ಚಿತ್ರೀಕರಣದ ಸಂದರ್ಭದಲ್ಲಿ ಇವರಿಬ್ಬರ ಆತ್ಮೀಯತೆ ಬೆಳೆಯಿತು ಎನ್ನಲಾಗ್ತಾ ಇದೆ. ಕರಿಷ್ಮಾ ಕಪೂರ್ ಗೋವಿಂದ ಸಿನಿಮಾ ಮಾಡುವ ಮೂಲಕ ಸ್ಟಾರ್ ಪಟ್ಟಕ್ಕೆ ಏರಿದ್ರು. ಈ ಜೋಡಿಯು ತೆರೆ ಮೇಲೆ ಹಿಟ್ಟಾಯಿತು. ನಂತರ ಅವರ ಆಫ್ ಸ್ಕ್ರೀನ್ ಪ್ರಯಾಣದ ವರದಿಗಳು ಹೆಚ್ಚಾದವು. ಆದರೆ ಅವರ ಸಂಬಂಧವು ಸ್ವಲ್ಪ ಸಮಯದವರೆಗೆ ಇತ್ತು ಅಂತ ಹೇಳಲಾಗುತ್ತೆ. ಕರಿಷ್ಮಾ ಕಪೂರ್ ಮತ್ತು ಸಲ್ಮಾನ್ ಖಾನ್ ಸಂಬಂಧದ ಬಗ್ಗೆಯೂ ಚರ್ಚೆಯಾಗಿದೆ. ಮಾಧ್ಯಮದ ವರದಿಗಳ ಪ್ರಕಾರ ಇಬ್ಬರೂ ಒಮ್ಮೆ ಸಂಬಂಧದಲ್ಲಿ ಇದ್ರು. ಆದರೆ ಅವರ ಸಂಬಂಧವನ್ನ ದೃಢೀಕರಿಸಲಿಲ್ಲ. ಇದಕ್ಕೆ ಸರಿಯಾಗಿ ಸಾಕ್ಷಿಯೂ ಇರಲಿಲ್ಲ. ಕರಿಷ್ಮಾ ಕಪೂರ್ ಸುಮಾರು 5 ವರ್ಷಗಳ ಕಾಲ ಅಭಿಷೇಕ್ ಬಚ್ಚನ್ ಜೊತೆ ಸಂಬಂಧದಲ್ಲಿ ಇದ್ರು. ಇಬ್ಬರೂ ತಮ್ಮ ಜೀವನವನ್ನ ಒಟ್ಟಿಗೆ ಕಳೆಯುವುದಕ್ಕೆ ಬಯಸಿದ್ರು. ದುರದೃಷ್ಟವಶಾತ್ ಇಬ್ಬರು ಮದುವೆ ಆಗುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಅನೇಕ ಪ್ರೇಮ ಪ್ರಕರಣಗಳ ನಂತರ ಕರಿಷ್ಮಾ ಕಪೂರ್ ಅವರ ಜೀವನದಲ್ಲಿ ವಿರಾಮವನ್ನ ಬಯಸ್ತಾರೆ. 2003ರಲ್ಲಿ ಅವರು ಉದ್ಯಮಿ ಸಂಜಯ್ ಕಪೂರ್ ಅವರನ್ನ ವಿವಾಹ ಆಗ್ತಾರೆ. ಆದರೆ ಅವರ ಸಂಬಂಧವು ಹೆಚ್ಚು ಕಾಲ ಉಳಿಯೋದಿಲ್ಲ. ಅವರು 2016ರಲ್ಲಿ ವಿಚ್ಛೇದನವನ್ನ ಪಡಿತಾರೆ. ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಹುಡುಗಿಯ ಹೆಸರು ಸಮೈರಾ ಕಪೂರ್, ಹುಡುಗನ ಹೆಸರು ಕಿಯಾನಾ ಕಪೂರ್. ಕರಿಷ್ಮಾ ಕಪೂರ್ ಹೆಸರನ್ನ ಸಂದೀಪ್ ತೋಷ್ನಿವಾಲ್ ಜೊತೆ ಲಿಂಕ್ ಮಾಡಲಾಯಿತು. ಈ ಇಬ್ಬರ ಸಂಬಂಧದ ಚರ್ಚೆ 2018ರ ಸುಮಾರಿಗೆ ಪ್ರಾರಂಭ ಆಯಿತು. ಸಂದೀಪ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಯಾವುದೇ ಖಚಿತವಾದ ಮಾಹಿತಿ ಹೊರಬಂದಿಲ್ಲ. ಆದರೂ ಅವರೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. 47ರ ಹರೆಯದ ಕರಿಷ್ಮಾ ಕಪೂರ್ ಪ್ರಸ್ತುತ ತನ್ನ ವೆಬ್ ಸಿರೀಸ್ ಬ್ರೌನ್ ಮತ್ತು ಮರ್ಡರ್ ಮುಬಾರಕ್ಗಾಗಿ ಸುದ್ದಿಯಲ್ಲಿದ್ದಾರೆ. ಇನ್ನು 90ರ ದಶಕದಲ್ಲಿ ಈ ನಟಿಯ ಚಿತ್ರಗಳಿಗೆ ಅಪಾರ ಕ್ರೇಜ್ ಇತ್ತು. ಒಂದು ಕಾಲದಲ್ಲಿ ಅವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಟಾರ್ ನಟಿಯಾಗಿದ್ರು. ಅವರು ಹೆಚ್ಚಾಗಿ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಆದರೆ ಇವರ ಜೀವನದಲ್ಲಿ ಇವರು ಅನೇಕ ಕಷ್ಟಗಳನ್ನ ಎದುರಿಸಿದ್ರು. ಒಂದಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ಸ್ ಎದುರಾಗ್ತಾನೆ ಇತ್ತು. ಹೌದು, ಒಂದು ಕಾಲದಲ್ಲಿ ಬಾಲಿವುಡ್ನಲ್ಲಿ ಮಿಂಚ್ತಾ ಇದ್ದ ತಾರಿಯಾಗಿದ್ದ ಕರಿಷ್ಮಾ 90ರ ದಶಕದಲ್ಲಿ ಭಾರಿ ಕ್ರೇಜ್ ಅನ್ನ ಗಳಿಸಿದ್ರು. ಪ್ರೇಮ ಖೈದಿ ಚಿತ್ರದ ಹಿಂದಿ ರಿಮೇಕ್ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ ಅವರು ಸತತ ಯಶಸ್ಸಿನೊಂದಿಗೆ ತಾರಿಯಾಗಿ ಬೆಳೆದ್ರು. ಗೋವಿಂದ ಜೊತೆ ಜೋಡಿಯಾಗಿ ನಟಿಸಿದ್ರೆ ಬಾಕ್ಸ್ ಆಫೀಸ್ ನಡುಗ್ತಾ ಇತ್ತು. ಆದರೆ ಮದುವೆ ನಂತರ ಕರಿಷ್ಮಾ ಸಿನಿಮಾಗಳಿಂದ ದೂರ ಉಳಿಲೇಬೇಕಾಯಿತು. ಮೊನ್ನೆಯಷ್ಟೇ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ದುರಂತ ಅನುಭವಗಳನ್ನ ಬಹಿರಂಗಪಡಿಸಿದ್ದಾರೆ. ಮದುವೆಯೇ ತನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಅದಾದ ನಂತರ ಅವರು ಪ್ರತಿದಿನ ಮಾನಸಿಕ ಮತ್ತು ದೈಹಿಕ ನೋವಿನಲ್ಲಿ ಬದುಕ್ತಾ ಇದ್ರು ಅಂತ ಹೇಳಿದ್ರು. ಮದುವೆಯಾದ ನಂತರ ಸಂಜಯ್ ಕಪೂರ್ ಕಿರುಕುಳ ನೀಡುವುದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಕರಿಷ್ಮಾ ಕಪೂರ್ ಹೇಳಿದ್ದಾರೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಅವನು ತನ್ನ ಸ್ನೇಹಿತರೊಂದಿಗೆ ದೈಹಿಕವಾಗಿ ಒಂದಾಗಲು ಒತ್ತಾಯಿಸಿದ, ಮಾನಸಿಕವಾಗಿ ಹಿಂಸೆ ನೀಡಿದ, ನಿರಾಕರಿಸಿದಾಗ ಒದೆಯುತ್ತಿದ್ದ ಅಂತ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ಹನಿಮೂನ್ ಸಮಯದಲ್ಲೂ ಕೂಡ ಅವನು ತನ್ನನ್ನ ಹರಾಜಿಗೆ ಹಾಕ್ತಾ ಇರುವಂತೆ, ಅವಳಿಗೆ ಬೆಲೆ ಹೇಳ್ತಾ ಇರುವಂತೆ ನಡೆಸಿಕೊಂಡನು ಅಂತ ನೋವಿನಿಂದ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ತನ್ನ ಜೀವನದಲ್ಲಿ ಎಂದಿಗೂ ಕೂಡ ಮರೆಯಲಾಗದ ಕಹಿ ನೆನಪು ಅಂತ ಹೇಳ್ಕೊಂಡಿದ್ದಾರೆ. ಮದುವೆಯ ನಂತರವೂ
ಸಂಜಯ್ ತನ್ನ ಮೊದಲ ಪತ್ನಿಯೊಂದಿಗೆ ದೈಹಿಕ ಸಂಬಂಧವನ್ನ ಮುಂದುವರಿಸಿದ್ದ. ತಾನು ವಿರೋಧಿಸಿದಾಗಲೆಲ್ಲ ಅವನು ತನ್ನ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದ ಅಂತ ಅವನ ತಾಯಿ ಕೂಡ ಅನೇಕ ಸಂದರ್ಭಗಳಲ್ಲಿ ತನಗೆ ಚಿತ್ರಹಿಂಸೆಯನ್ನ ನೀಡ್ತಾ ಇದ್ದಳು ಅಂತ ಕರಿಷ್ಮಾ ಕಪೂರ್ ಹೇಳ್ಕೊಂಡಿದ್ದಾರೆ. ತಾನು ಗರ್ಭಿಣಿಯಾಗಿದ್ದಾಗ ಅತ್ತೆ ಕೊಟ್ಟ ಬಟ್ಟೆಗಳನ್ನ ಧರಿಸದೇ ಇದ್ದಾಗ ಒಮ್ಮೆ ತನ್ನ ಮೇಲೆ ತೀವ್ರ ಹಲ್ಲೆ ನಡೆಸಲಾಯಿತು ಅಂತ ಹೇಳಿದ್ರು. 10 ವರ್ಷಗಳಿಗೂ ಹೆಚ್ಚು ಕಾಲ ಈ ನರಕ ಯಾತನೆ ಜೀವನವನ್ನ ಸಹಿಸಿಕೊಳ್ಳಬೇಕಾಯಿತು ಅಂತ ಕರಿಷ್ಮಾ ಹೇಳಿದ್ರು. ಕೊನೆಗೆ ಬಹಳಷ್ಟು ಕಷ್ಟಗಳ ನಂತರ ಅವರು ಸಂಜಯ್ ಕಪೂರ್ ಅವರನ್ನ ವಿಚ್ಛೇದನ ಮಾಡಿದ್ರು. 2003ರಲ್ಲಿ ವಿವಾಹ ಆದ್ರು ಮತ್ತು 2016ರಲ್ಲಿ ವಿಚ್ಛೇದನ ಪಡೆದ್ರು. ಕರಿಷ್ಮಾ ಅವರಿಗೆ ಪ್ರಸ್ತುತ 2 ಮಕ್ಕಳಿದ್ದಾರೆ. 2 ಅವರೊಂದಿಗೆ ಇದ್ದಾರೆ. ಬಾಲಿವುಡ್ ನಟಿ ಈಗ ಖುಷಿಯಾಗಿದ್ದಾರೆ. ಅವರು ಹಲವಾರು ಶೋಗಳನ್ನ ಮಾಡುತ್ತಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾ ಸಿಂಗಲ್ ಆದ್ರೂ ಖುಷಿಯಾಗಿದ್ದಾರೆ. ಕರಿಷ್ಮಾ ಅವರು ಕರೀನಾ ಕಪೂರ್ ಅವರ ಅಕ್ಕ. ಸದ್ಯ ಅವರು ತಾಯಿ ಹಾಗೆ ಸಹೋದರಿಯ ಜೊತೆ ಖುಷಿಯಾಗಿದ್ದಾರೆ. ಕರೀನಾ ಕಪೂರ್ ಅವರ ಜೀವನ ಚೆನ್ನಾಗಿದೆ. ಅವರು ಕರಿಷ್ಮಾ ಅವರ ತಂಗಿಯಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ದೊಡ್ಡ ಸ್ಟಾರ್ ಆಗಿ ಬೆಳೆದ್ರು. ಅವರಿಗೆ ಅಪಾರ ಅಭಿಮಾನಿಗಳಿದ್ದಾರೆ. ಕರಿಷ್ಮಾ ಹಾಗೆ ಕರೀನಾ ಕಪೂರ್ ಅವರ ಸಂಬಂಧವು ಚೆನ್ನಾಗಿದೆ. ತನ್ನ ಪತಿಯ ಮೇಲೆ ದಾಳಿ ಆದಾಗ ಕರೀನಾ ಕಪೂರ್ ಅವರು ಮಕ್ಕಳನ್ನ ತಕ್ಷಣ ಅಕ್ಕನ ಮನೆಗೆ ಕಳಿಸಿದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.